ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಟೊಮೆಟೊ ರಸಮ್ನ ಮಾಡ್ತಿದ್ದೀನಿ. ತುಂಬ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡ್ಬೋದು ಇದನ್ನು. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಟೊಮೆಟೊ 5 ಟೊಮೆಟೊ ತೊಗೊಂಡಿದ್ದೀನಿ. ಹಣ್ಣಾಗಿರೋವಂಥ 5 ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ನಾವು ರುಬ್ಕೋಬೇಕು, ಆಮೇಲೆ ನೋಡೋಣ. ಇಲ್ಲಿ ನಾನು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸಾಸಿವೆ, ಒಣಮೆಣಸಿ ಹಣ್ಣು, ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಎಣ್ಣೆ. ಈ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಬದಲು ನಾನಿಲ್ಲಿ ನಮ್ಮನೆ ಸಾಂಬಾರು ಪುಡಿ, ಮಸಾಲೆ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ನಿಮಗೆ ಇದ್ರ ಮೆಷರ್ಮೆಂಟ್ ಬೇಕು ಈ ಖಾರದ ಪುಡಿದು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಏನಾದರೂ ಈ ಪುಡಿ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಯೂಸ್ ಮಾಡ್ತೀನಿ. ನನಗೆ ಈ ಪುಡಿ ಇಲ್ಲ ಅಂತಂದರೆ 1.5 2 ಸ್ಪೂನಷ್ಟು ಧನಿಯಾ ಪುಡಿನ ಬಳಸಬೇಕಾಗತ್ತೆ. ಜೊತೆಗೆ ಉಪ್ಪನ್ನು ಹಾಕೋಬೇಕು ಸಾಂಬಾರಿಗೆ. ಅದನ್ನು ಅವಾಗ ತೋರಿಸಿರಲಿಲ್ಲ. ಈಗ ಇದಿಷ್ಟೇ ಸಾಮಗ್ರಿ ಸಾಕು ನಮ್ಮ ಫಟಾಫಟ್ ರಸಮ್ ಮಾಡೋಕ್ಕೆ. ಈಗ ಈ ಟೊಮೊಟೊನ ನುಣ್ಣಗೆ ರುಬ್ಬಿಟ್ಕೋಬೇಕು. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳೋಣ ಒಲೆ ಮೇಲೆ. ಅದಕ್ಕಾದ ನಂತರ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಸೇರಿಸಿ ಕೂಡ ಬಳಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಆನಂತರ ಒಣಮೆಣಸಿ ಹಣ್ಣು ಮತ್ತು ಕರಿಬೇವು, ಒಂದು 8-10 ಎಲೆ ಕರಿಬೇವಾದರೆ ಸಾಕಾಗುತ್ತೆ ಇಷ್ಟು ರಸಮ್ಗೆ. ಹೀಗೆ ಇದನ್ನು ಒಗ್ಗರಣೆ ಆಗಿದೆ. ಇದಕ್ಕೆ ನಾವು ರುಬ್ಬಿರೋವಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ. ನೋಡಿ, ಟೊಮೆಟೊ ಹಸಿ ವಾಸನೆ ಹೋಗೋರಿಗೆ ಹುರಿಯೋದು ಆ ಥರ ಏನು ಬೇಕಿಲ್ಲ. ಇದನ್ನು ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು. ಇದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ತೆಳು, ಅದ್ರ ಮೇಲೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನಿಸ್ತಿದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ. ನಮಗೆ ನಾವು ಸಾಂಬಾರು ಪುಡಿನ ಹಾಕಿದಾಗ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಇದಕ್ಕೆ ನೋಡಿ ಇಷ್ಟು ಗಟ್ಟಿ ಇದ್ದರೆ, ತೆಳು ಇದ್ದರೆ ಸಾಕಾಗತ್ತೆ. ನಾವು ಊಟಕ್ಕೆ ಅನ್ನದ ಜೊತೆ ತಿಂತಾ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೆ ಇದಂತೂ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಸೇರಿಸಿ 10 ನಿಮಿಷ ಕುದಿಸ್ಕೊಂಡ್ರೆ ರಸಮು ರೆಡಿಯಾಗುತ್ತೆ. ನೋಡಿ, ಹೀಗಿದನ್ನು ಮಿಕ್ಸ್ ಮಾಡಿ 10 ನಿಮಿಷ ಕುದಿಸ್ಕೊಳ್ಳೋಣ. ಇದು ಕುದ್ದಾದಮೇಲೆ ಇದನ್ನು ನಾವಿವಾಗ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು. ಪರ್ಫೆಕ್ಟ್ ಸಾಂಬಾರು. ಈ ಸೆಕೆಗಂತೂ ಊಟಕ್ಕೆ ಒಂದು ಒಳ್ಳೆ ಮಜಾ ಕೊಡುತ್ತೆ. ಮಸಾಲೆ ಸಾಂಬಾರು ತಿನ್ನೋಕ್ಕೂ ತುಂಬ ಕಷ್ಟ ಅನಿಸುತ್ತೆ. ನೋಡಿ, ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.